ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ ಅಲ್ವಾ ನಂಗೆ ಬ್ಲಷ್ ಅಂಡ್ ಲಿಪ್ಸ್ಟಿಕ್ ಅಂದ್ರೆ ಎಷ್ಟು ಇಷ್ಟ ಅಂತ. ಸೊ ನಾನು ಇವತ್ತು ಒಂದು ಬ್ಲಷ್ ನಿಮ್ಮ ಮುಂದೆ ತಂದಿದ್ದೀನಿ. ಇದು ಆಕ್ಚುಲಿ L18 ಅವರದ್ದು ಬ್ಲಷ್ ಬಾಂಬ್ ಇನ್ ದ ಶೇಡ್ 03 ರೆಡ್. ಇದರದ್ದು ಪ್ರೈಸ್ ಬಂದ್ಬಿಟ್ಟು 180 rupees ಅಂಡ್ ನಾನು ಅಷ್ಟೇ ಕೊಟ್ಬಿಟ್ಟು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ನೈಕಾದಿಂದ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ನೈಕಾದು ಹಾಲ್ ವಿಡಿಯೋ ಆಲ್ರೆಡಿ ಲೈವ್ ಹೋಗಿದ್ರೆ ನಾನು ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನಾನು ಬಹಳ ಪ್ರಾಡಕ್ಟ್ಸ್ ಗಳನ್ನ ಅಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ. ಆ ಹಾಲ್ ವಿಡಿಯೋ ಒಂದ್ ಸರ್ತಿ ಹೋಗಿ ಚೆಕ್ ಮಾಡಿ ಆಯ್ತಾ, ಯಾಕಂದ್ರೆ ನ್ಯೂ ಪ್ರಾಡಕ್ಟ್ಸ್ ಗಳು ಅದರಲ್ಲಿ ಇದೆ. ದಿಸ್ ಪ್ರಾಡಕ್ಟ್ ಫಾರ್ 180 rupees ಇಸ್ ವೆರಿ ಅಫೋರ್ಡೆಬಲ್ ಅಂತ ಹೇಳ್ಬೋದು. ಯಾಕಂದ್ರೆ ಕ್ರೀಮ್ ಹಾಗೂ ಲಿಕ್ವಿಡ್ ಬ್ಲಶ್ ನಿಮ್ಗೆ ಗೊತ್ತಿದೆ ತುಂಬಾ ಎಕ್ಸ್ಪೆನ್ಸಿವ್ ಬರುತ್ತೆ, ಬಟ್ 180ಗೆ ನಿಮ್ಗೆ ಸಿಗುತ್ತಂದ್ರೆ ಯಾರ್ ತಾನೇ ಬೇಡ ಅಂತಾರೆ. ಅಂಡ್ L18 ಇಸ್ ನೋನ್ ಫಾರ್ ಇಟ್ಸ್ ಅಫೋರ್ಡೆಬಿಲಿಟಿ. ಸೊ ಅದಕ್ಕೋಸ್ಕರ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಈ ತರ ಪ್ರಾಡಕ್ಟ್ಸ್ ಗಳು ಅವ್ರು ಲಾಂಚ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನಾನು ಇದನ್ನ ಓಪನ್ ಮಾಡುವಾಗ ಇಲ್ಲಿ ಒಂದು ಸಿಲ್ವರ್ ಫಾಯಿಲ್ ಇತ್ತಾಯ್ತಾ. ನಮ್ಮ ಆಯಿಂಟ್ಮೆಂಟ್ಸ್ ಗಳಿಗೆಲ್ಲ ಸಿಲ್ವರ್ ಫಾಯಿಲ್ ಇರುತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಆಮೇಲೆ ಹೀಗೆ ಪ್ರೆಸ್ ಮಾಡಿ ಅದು ಆಯಿಂಟ್ಮೆಂಟ್ ಹೊರಗೆ ಬರುತ್ತೆ, ಆ ತರನೇ ಇದ್ರದ್ದು ಸಿಲ್ವರ್ ಫಾಯಿಲ್ ಇತ್ತು. ಸೊ ಅದನ್ನ ಓಪನ್ ಮಾಡಿದ ನಂತರ ನಾನು ಏನ್ ಮಾಡಿದೆ, ನಾನು ಯೂಶಲಿ ಕ್ರೀಮ್ ಪ್ರಾಡಕ್ಟ್ಸ್ ಗಳು ಈ ತರ ಲಿಕ್ವಿಡ್ ಬ್ಲಷಸ್ ಕ್ರೀಮ್ ಬ್ಲಷಸ್ ಗಳೆಲ್ಲ ಹಾಕ್ಬೇಕಿದ್ರೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಇಲ್ಲಿ ಅಪ್ಲೈ ಮಾಡ್ತೀನಿ, ಇಲ್ಲೇ ಸ್ವಲ್ಪ ಬ್ಲೆಂಡ್ ಮಾಡ್ಬಿಟ್ಟು ಆಮೇಲೆ ನಾನು ಮುಖಕ್ಕೆ ಹಚ್ತೀನಿ. ಯಾಕಂದ್ರೆ ತುಂಬಾ ಹೈಲಿ ಪಿಗ್ಮೆಂಟೆಡ್ ಆಗಿರುತ್ತೆ, ಕೆಲವೊಮ್ಮೆ ಡೈರೆಕ್ಟ್ ಹಚ್ಚಿದ್ರೆ ಮಂಗನ್ ತರ ಕಾಣ್ತೀವಿ ನಾವು. ಸೊ ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾನು ಈ ತರ ಇಲ್ಲಿ ಹಚ್ಬಿಟ್ಟು ಇಲ್ಲಿ ಬ್ಲೆಂಡ್ ಮಾಡ್ಬಿಟ್ಟು ಇಲ್ಲಿ ಫಸ್ಟ್ ಟೈಮ್ ನಾನು ಇದನ್ನ ಇಲ್ಲಿ ಹಚ್ಚುವಾಗ ಇಲ್ಲಿ ನಾನು ಆ ಡ್ರಾಪ್ ಅನ್ನ ಹಾಕುವಾಗ ನಂಗೆ ಇದ್ರ ಟೆಕ್ಸ್ಚರ್ ಇದೆಯಲ್ಲ ತುಂಬಾ ವಿಯರ್ಡ್ ಅನ್ಸ್ತು. ಯಾಕಂದ್ರೆ ಕ್ರೀಮ್ ತರಾನು ಇಲ್ಲ, ಆಯಿಂಟ್ಮೆಂಟ್ ತರಾನು ಇಲ್ಲ, ಲಿಕ್ವಿಡ್ ತರಾನು ಇಲ್ಲ, ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಅನಿಸ್ತು. ಆಮೇಲೆ ನಾನು ಈ ತರ ಬ್ಲೆಂಡ್ ಮಾಡುವಾಗ ಅನ್ಸು ಇದೇನಪ್ಪ ಇದು ಈ ತರ ಫೀಲಿಂಗ್ ಕೊಡುತ್ತೆ ಅಂತ ಹೇಳುವಾಗ ನನ್ಗೆ ಫ್ಲಾಶ್ ಆಯ್ತು, ಓ ಇದು ನನ್ನ ಇನ್ಸೈಡ್ ಪ್ರೈಮರ್ ತರ ಇದೆ ಅಂತ. ಸೊ ಇದರಲ್ಲಿ ತುಂಬಾ ಸಿಲಿಕಾನ್ ಇದೆ ಆಯ್ತಾ. ಸಿಲಿಕಾನ್ ಬೇಸ್ಡ್ ಪ್ರೈಮರ್ಗಳ ಟೆಕ್ಸ್ಚರ್ ಹೇಗಿರುತ್ತೆ ಆ ತರ ಇದರ ಟೆಕ್ಸ್ಚರ್ ಇದೆ. ಯೂಶಲಿ ಪೋರ್ ಮಿನಿಮೈಸ್ ಮಾಡ್ಲಿಕ್ಕೆಲ್ಲ ಆ ತರ ಸಿಲಿಕಾನ್ ಬೇಸ್ಡ್ ಪ್ರೈಮರ್ಗಳು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ತುಂಬಾ ಸಿಲಿಕಾನ್ ಇದೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇದರ ಟೆಕ್ಸ್ಚರ್ ಕೂಡ ತುಂಬಾ ಸಿಲಿಕಾನ್ ಆಗಿ ಸಾಫ್ಟ್ ಆಗಿ ಸ್ಮೂತ್ ಆಗಿದೆ. ಅಂಡ್ ಇಲ್ಲಿ ಅಪ್ಲೈ ಮಾಡಿ ನಾನು ನನ್ನ ಬೇರ್ ಸ್ಕಿನ್ ಅಲ್ಲಿ ಕೂಡ ಟೆಸ್ಟ್ ಮಾಡಿದ್ದೀನಿ, ಫೌಂಡೇಶನ್ ಮೇಲೆ ಕೂಡ ಟೆಸ್ಟ್ ಮಾಡಿದ್ದೀನಿ. ಯಾಕಂದ್ರೆ ಕೆಲವೊಮ್ಮೆ ಕ್ರೀಮ್ ಬ್ಲಷಸ್ಗಳು ಫೌಂಡೇಶನ್ ಮೇಲೆ ಹಚ್ಚುವಾಗ ಫೌಂಡೇಶನ್ಗಳು ಸ್ವಲ್ಪ ಹೋಗುತ್ತೆ ಅಡಿಯಿಂದ. ನಾನು ತುಂಬಾ ಸರ್ತಿ ಈ ಪಾಯಿಂಟ್ ಅನ್ನ ನಾನು ಹೇಳಿದ್ದೀನಿ. ಸೊ ನಾನೇನ್ ಮಾಡಿದೆ ಅಂದ್ರೆ ಫಸ್ಟ್ ನಾನು ಇದನ್ನ ಇಲ್ಲಿ ಹಚ್ಚಿ ಇಲ್ಲಿ ಬ್ಲೆಂಡ್ ಮಾಡ್ಬಿಟ್ಟು, ಯಾಕಂದ್ರೆ ಇಲ್ದಿದ್ರೆ ತುಂಬಾ ಪಿಗ್ಮೆಂಟೆಡ್ ಆಗ್ಬೋದಂತ ನಾನು ಅಂದ್ಕೊಂಡಿದ್ದೆ. ಸೊ ಇಲ್ಲಿ ನಾನು ಬ್ಲೆಂಡ್ ಮಾಡ್ಬಿಟ್ಟು ಇಲ್ಲಿಂದ ನನ್ನ ಬೆರಳುಗಳಲ್ಲಿ ತಗೊಂಡು ನಾನು ನನ್ನ ಬೇರ್ ಸ್ಕಿನ್ ಮೇಲೆ ಫಸ್ಟಿಗೆ ನಾನು ಹಚ್ತಾ ಬಂದೆ. ಬಟ್ ಫಾರ್ ಮೈ ಸರ್ಪ್ರೈಸ್ ಅಷ್ಟೊಂದು ಪಿಗ್ಮೆಂಟ್ ಇರ್ಲಿಲ್ಲ, ತುಂಬಾ ಲೈಟ್ ಪಿಗ್ಮೆಂಟ್. ಇದ್ರದ್ದು ಕಲರ್ ನೋಡಿದ್ರೆ ನಿಮ್ಗೆ ಶಾಕ್ ಆಗ್ಬೋದು. ಸೊ ತುಂಬಾ ರೆಡ್ ಅಂತ ಕೊಟ್ಟಿದ್ದಾರೆ, ಬಟ್ ಪಿಂಕಿಶ್ ರೆಡ್ ಕಲರ್ ಇದೆ. ಅಂಡ್ ಆ ತರ ಕಲರ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ತುಂಬಾ ಲೈಟ್ ಆಗಿ ಬಂತು. ಬಟ್ ನೆವರ್ದಲೆಸ್ ಇಟ್ ಲುಕ್ ಗುಡ್, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲೇ ಡ್ಯಾಬ್ ಮಾಡ್ಬಿಟ್ಟು ಹಾಕ್ಬಿಟ್ಟೆ. ಅಂಡ್ ಸ್ವಲ್ಪ ಕಷ್ಟ ಪಡ್ಬೇಕಾಯ್ತು, ಯಾಕಂದ್ರೆ ಕೂಡಲೇ ಟ್ರಾನ್ಸ್ಫರ್ ಪ್ರೂಫ್ ಆಗೋಯ್ತು ಆಯ್ತಾ. ತುಂಬಾ ಚೆನ್ನಾಗಿ ತುಂಬಾ ಲಾಂಗ್ ಲಾಸ್ಟಿಂಗ್ ಇದೆ. ಈಗ ನಾನು ಐಸಿಲರ್ ವಾಟರ್ ಹಾಕಿ ತೆಗ್ದಿದ್ದಾನೆ ಅಷ್ಟೇ, ತುಂಬಾ ಸಮಯ ಇಲ್ಲಿ ಉಳ್ಕೊಂಡಿತ್ತು ಆಯ್ತಾ. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ಬ್ಲೆಂಡ್ ಮಾಡ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ. ಅಂಡ್ ಇಟ್ ಲುಕ್ ಗುಡ್, ಒಂದು ಓಕೆ ಆವರೇಜ್ ಪ್ರಾಡಕ್ಟ್ ಅಂತ ನಾನು ಅನ್ಕೊಂಡೆ. ನೆಕ್ಸ್ಟ್ ನಾನು ಫೌಂಡೇಶನ್ ಹಚ್ಚಿದ ನಂತರ ನಾನು ಏನ್ ಮಾಡಿದೆ ಅಂದ್ರೆ, ನಾನು ಇಲ್ಲಿ ಬ್ಲೆಂಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆಯ್ತಾ. ಫಸ್ಟ್ ಡೈರೆಕ್ಟ್ ಆಗಿ ನಾನು ಇಲ್ಲಿ ಸ್ವಲ್ಪ ತಗೊಂಡೆ ಅಂಡ್ ಅದನ್ನೇ ನಾನು ಬೆರಳಲ್ಲಿ ತಗೊಂಡು ಡೈರೆಕ್ಟ್ ಇಲ್ಲಿಗೆ ಹಚ್ಚಿ ಬ್ಲೆಂಡ್ ಮಾಡ್ತಾ ಹೋದೆ. ಅಂಡ್ ಫಾರ್ ಮೈ ಸರ್ಪ್ರೈಸ್ ಅಲ್ಲಿಗೆ ತುಂಬಾ ಪಿಗ್ಮೆಂಟೆಡ್ ಆಗಿ ಕಾಣಿಸ್ತು, ತುಂಬಾ ಚೆನ್ನಾಗಿ ಪಿಗ್ಮೆಂಟ್ ಅದರದ್ದು ಹೊರಗೆ ಬಂತು. ಸೊ ನೀವು ನನ್ನ ಹತ್ರ ಕೇಳಿದ್ರೆ ಡೈರೆಕ್ಟ್ ಆಗಿ ಹಚ್ಚೋದು ಒಳ್ಳೇದು. ನಾನು ಫೌಂಡೇಶನ್ ಮೇಲೆ ಹಚ್ಚಿದೆ, ಅಂಡರ್ನೀತ್ ಇರೋ ಫೌಂಡೇಶನ್ ಇದೆಯಲ್ಲ ಸ್ವಲ್ಪನೂ ಮೂವ್ ಆಗ್ಲಿಲ್ಲ. ಯಾಕಂದ್ರೆ ಮೋಸ್ಟ್ಲಿ ಇದು ಸಿಲಿಕಾನ್ ಬೇಸ್ಡ್ ಆಗಿರೋದ್ರಿಂದ ಅದು ಮೂವ್ ಆಗ್ಲಿಲ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಮುಖದ ಮೇಲೆ ತುಂಬಾ ಚೆನ್ನಾಗಂತಾನು ಹೇಳಲ್ಲ, ಓಕೆ ಅಂತ ಕಾಣಿಸ್ತು ಅಷ್ಟೇ. ಒಂದು ಆವರೇಜ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬಟ್ ಈ ಪ್ರೈಸಿಗೆ ನಿಮ್ಗೆ 9 ಗ್ರಾಮ್ ಆಫ್ ಪ್ರಾಡಕ್ಟ್ ಸಿಗುತ್ತೆ 180 rupeesಗೆ. ಅಂದ್ರೆ ತಗೊಳ್ಬಹುದು ಅಂತ ನನ್ನ ಹತ್ರ ಕೇಳಿದ್ರೆ ತಗೊಳ್ಬಹುದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬೇರೆ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ನೀವು ಕ್ರೀಮ್ ಬ್ಲಷಸ್ ಎಲ್ಲ ನೀವು ನೋಡ್ಬೇಕಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಈ ತರ ಟ್ಯೂಬ್ ಗಳಲ್ಲಿ ಬರೋದು ಆಯ್ತಾ. ಸೊ ಅದಕ್ಕೋಸ್ಕರ ತಗೊಳ್ಬಹುದು. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಇದರಲ್ಲಿ ಸ್ವಲ್ಪ ಫ್ರೇಗ್ರೆನ್ಸ್ ಇದೆ ಆಯ್ತಾ. ಎಲ್ಲ L18 ಪ್ರಾಡಕ್ಟ್ಸ್ ಅಲ್ಲಿ ಹೇಗೆ ಫ್ರೇಗ್ರೆನ್ಸ್ ಇರುತ್ತೆ ಆ ತರನೇ ಇದರಲ್ಲಿ ಕೂಡ ಫ್ರೇಗ್ರೆನ್ಸ್ ಇದೆ. ಅಂಡ್ ಇದು ಸೂಪರ್ ಮ್ಯಾಟ್ ಆಗಿದೆ ಆಯ್ತಾ. ಸಿಲಿಕಾನ್ ಬೇಸ್ಡ್ ಹೇಳುವಾಗನೇ ನಿಮ್ಗೆ ಗೊತ್ತಾಗ್ಬೇಕು ಮ್ಯಾಟ್ ಆಗಿರುತ್ತೆ ಅಂತ. ಸೊ ಸೂಪರ್ ಮ್ಯಾಟ್, ಸ್ವಲ್ಪನೂ ಗ್ಲೋವಿ ಡಿವಿ ಫಿನಿಶ್ ಕೊಡಲ್ಲ, ಸ್ವಲ್ಪನೂ ಶೈನಿ ಪಾರ್ಟಿಕಲ್ಸ್ ಇಲ್ಲ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಇದಾಗಿತ್ತು L18 ಅವರದ್ದು ಬ್ಲಷ್ ಬಾಂಬ್ ಇದು ಫಸ್ಟ್ ಇಂಪ್ರೆಷನ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.